ಓಪೋ K13 ಮತ್ತು ವಿವೋ T4 ಯಾವ ಫೋನ್ ಬೆಸ್ಟ್ ಇದೆ? ಕೆಲವು ದಿನಗಳ ಹಿಂದೆ ಓಪೋ K13 ಲಾಂಚ್ ಆಗಿದೆ ಮತ್ತು ವಿವೋ T4 ಕೂಡ ಲಾಂಚ್ ಆಗಿದೆ. ಈ ಎರಡು ಫೋನ್ಗಳು ಸ್ವಲ್ಪ ಜನರಿಗೆ ಕನ್ಫ್ಯೂಸ್ ಆಗಿದೆ. ಈ ವಿಡಿಯೋದಲ್ಲಿ ಎರಡು ಫೋನ್ಗಳ ಕನ್ಫ್ಯೂಷನ್ನ ನಾನು ದೂರ ಮಾಡ್ತೀನಿ. ಈ ವಿಡಿಯೋ ಎಂಡ್ವರೆಗೂ ನೋಡಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ಫೋನ್ ಬಗ್ಗೆ ಮಾತಾಡೋಣ. ಎರಡು ಫೋನ್ಗಳ ಬೇಸ್ ವೇರಿಯಂಟ್ 128 GB ಸ್ಟೋರೇಜ್ ನಾವು ಹೊಂದಿದೆ. ನಿಮ್ಗೆ ಏನಾದರೂ ಜಾಸ್ತಿ ಸ್ಟೋರೇಜ್ ಬೇಕಾದರೆ ಹೈಯರ್ ವೇರಿಯಂಟ್ ಸ್ಟೋರೇಜ್ಗೆ ಹೋಗಿ, ಯಾಕಂದರೆ ಎರಡು ಫೋನ್ಗಳಲ್ಲಿ ಮೆಮೊರಿ ಕಾರ್ಡ್ ಸ್ಲಾಟ್ ಇಲ್ಲ. ವಿವೋ T4 ಅಲ್ಲಿ 7300 mAh ಬ್ಯಾಟ್ರಿ ಇದೆ. ಸುಮಾರು 12 ಅವರ್ ಸ್ಕ್ರೀನ್ ಆನ್ ಟೈಮ್ ಸಿಗುತ್ತೆ ಮತ್ತು 2 ದಿನ ಯೂಸ್ ಮಾಡ್ಬೋದು ಆರಾಮಾಗಿ. ಬಾಕ್ಸ್ ಒಳಗಡೆ 90 ವಾಟ್ಸ್ ಚಾರ್ಜರ್ ಸಿಗುತ್ತೆ ಮತ್ತು ಓಪೋ K13 ಅಲ್ಲಿ 7000 ಬಿಗ್ ಬ್ಯಾಟ್ರಿ ಸಿಗುತ್ತೆ. ಸುಮಾರು 11 ಅವರ್ ಸ್ಕ್ರೀನ್ ಆನ್ ಟೈಮ್ ಸಿಗುತ್ತೆ. ಬಾಕ್ಸ್ನಲ್ಲಿ 80 ವಾಟ್ಸ್ ಚಾರ್ಜರ್ ಸಿಗುತ್ತೆ. ಜೊತೆಗೆ ಈ ಫೋನಲ್ಲಿ ಬಿಗ್ ಬ್ಯಾಟ್ರಿ ಇದ್ರೂ ಇವುಗಳ ವೆಯ್ಟ್ ಮ್ಯಾನೇಜ್ಮೆಂಟ್ ಕೂಡ ಚೆನ್ನಾಗಿದೆ. ವಿವೋ T4 ಅಲ್ಲಿ ಸ್ವಲ್ಪ ಲೈಟ್ ವೆಯ್ಟ್ ಆಗಿದೆ. ಈಗ ಇವುಗಳ ಬಿಲ್ಡ್ ಕ್ವಾಲಿಟಿ ಮತ್ತು ಡಿಸೈನ್ ನೋಡೋದಾದರೆ, ಬ್ಯಾಕ್ ಸೈಡ್ನಲ್ಲಿ ಎರಡು ಫೋನ್ಗಳು ಪಾಲಿಕಾರ್ಬನೇಟ್ನ ಯೂಸ್ ಮಾಡಲಾಗಿದೆ. ಎರಡು ಕವರ್ ಮತ್ತು ಟೆಂಪರ್ ಗ್ಲಾಸ್ನ ಯೂಸ್ ಮಾಡಿ, ಎರಡು IP65 ರೇಟಿಂಗ್ ಇದೆ. ಆದರೆ ನೀರು ಧೂಳು ಅಬ್ಸಲ್ಯೂಟ್ಲಿ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ, ಬ್ರ್ಯಾಂಡ್ ವ್ಯಾರಂಟಿ ಕೊಡೋದಿಲ್ಲ. ವಿವೋ T4 ಸ್ವಲ್ಪ ಗ್ಲಾಸಿಯಾಗಿ ಕಾಣುತ್ತೆ, ಕರ್ಡ್ ಬ್ಯಾಕ್ ಪ್ರೀಮಿಯಂ ಕೊಡುತ್ತೆ. ಓಪೋ K13 ಗ್ಲಾಸಿ ಇಲ್ಲ, ಸಿಂಪಲ್ ಆಗಿದೆ ಆದರೆ ಚೆನ್ನಾಗಿದೆ. ಕ್ಯಾಮ್ರಾ ಮಾಡ್ಯೂಲ್ ಕೂಡ ಹೊರಗೆ ಬಂದಿಲ್ಲ, ಎರಡು ಪ್ರೀಮಿಯಂ ಆಗಿದೆ. ಎರಡು ಫೋನ್ಗಳಲ್ಲಿ 120Hz AMOLED ಡಿಸ್ಪ್ಲೇ ಪ್ರೊವೈಡ್ ಮಾಡಿದರೆ ಡಿಸ್ಪ್ಲೇ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿದೆ. ಆದರೆ T4ನಲ್ಲಿ ಕ್ವಾಡ್ AMOLED ಡಿಸ್ಪ್ಲೇ ಸಿಗ್ತಾ ಇದೆ. ಯೂಟ್ಯೂಬ್ನಲ್ಲಿ HDR ಸಪೋರ್ಟ್ ಇದೆ ಮತ್ತು 4500 ನೀಟ್ ಪೀಕ್ ಬ್ರೈಟ್ನೆಸ್ ಕೂಡ ಸಿಗುತ್ತೆ. ಇನ್ನು ಓಪೋ K13ನಲ್ಲಿ 1200 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಎರಡು ಫೋನ್ಗಳಲ್ಲಿ ಸನ್ಲೈಟಲ್ಲಿ ವಿಸಿಬಲ್ ಆಗಿದೆ. ಜೊತೆಗೆ ಇದರಲ್ಲಿ ಐ ಪ್ರೊಟೆಕ್ಷನ್ ಮತ್ತು ಆಲ್ವೇಸ್ ಆನ್ ಡಿಸ್ಪ್ಲೇ ಫೀಚರ್ ಕೂಡ ಲಭ್ಯವಿದೆ. ಎರಡು ಫೋನ್ಗಳ ಡಿಸ್ಪ್ಲೇ ಚೆನ್ನಾಗಿದೆ. ಇನ್ನು ಓಪೋ 13ನಲ್ಲಿ 120Hz ರಿಫ್ರೆಶ್ ರೇಟನ್ನು ಅಪ್ಲಿಕೇಶನ್ ಬೇಸಿಸ್ ಮೇಲೆ ಕಸ್ಟಮೈಸ್ ಕೂಡ ಮಾಡ್ಬೋದು. ಮತ್ತು ವಿವೋ T4 ಅಲ್ಲಿ ವಿಡಿಯೋ ಎನ್ಹಾನ್ಸ್ ಸೆಟ್ಟಿಂಗ್ ಲಭ್ಯವಿದೆ. ಎರಡು ಫೋನ್ಗಳಲ್ಲಿ ತುಂಬ ವಾಲ್ಪೇಪರ್ ಆಪ್ಷನ್ ಕೂಡ ಸಿಗುತ್ತೆ. ಎರಡು ಫೋನ್ಗಳು Android 15ನಲ್ಲಿ ಬರುತ್ತೆ. 2 ವರ್ಷ ಸಾಫ್ಟ್ವೇರ್ ಅಪ್ಡೇಟ್ ಮತ್ತು 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತೆ. ಆದರೆ ಎರಡರಲ್ಲೂ ಬ್ಲಾಟ್ವೇರ್ ಇದ್ದಾವೆ, ಆದರೆ ಅದನ್ನು ಅನ್ಇನ್ಸ್ಟಾಲ್ ಮಾಡ್ಬೋದು ಮತ್ತು ಸಾಫ್ಟ್ವೇರ್ ಸ್ಮೂತಾಗಿ ರನ್ ಆಗುತ್ತೆ. ಡಬಲ್ ಅಪ್ಲಿಕೇಶನ್ ರಿಮೋಟ್ ಕಂಟ್ರೋಲ್ ಆಪ್ಷನ್ ಕೂಡ ಈ ಫೋನಲ್ಲಿ ಸಿಗುತ್ತೆ. ಇನ್ನು ಓಪೋ K13ನಲ್ಲಿ ಐಫೋನ್ಗೆ ಡಾಟಾ ಟ್ರಾನ್ಸ್ಫರ್ ಮಾಡ್ಬೋದು. ಲೈವ್ ಅಲರ್ಟ್ ಫೀಚರ್ ಇದರಲ್ಲಿ ಸಿಗುತ್ತೆ. ಓಪೋ K13ನಲ್ಲಿ ಡಬಲ್ ಸ್ಪೀಕರ್ ಕೊಟ್ಟಿದ್ದಾರೆ, ಆದರೆ ವಿವೋ T4 ಅಲ್ಲಿ ಸಿಂಗಲ್ ಸ್ಪೀಕರ್ ಇದೆ. ಆದರೆ ಇದರಲ್ಲಿ 200% ವಾಲ್ಯೂಮ್ ಬೂಸ್ಟ್ ಪಾಸಿಬಲ್ ಇದೆ. ಇದರಲ್ಲಿ ಹೆಡ್ಫೋನ್ ಜಾಕ್ ಇಲ್ಲ. ಇನ್ನು ಎರಡರಲ್ಲೂ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗುತ್ತೆ. ತುಂಬ ಫಾಸ್ಟಾಗಿ ಅನ್ಲಾಕ್ ಆಗುತ್ತೆ. ಈಗ ಪ್ರೊಸೆಸರ್ ಬಗ್ಗೆ ಮಾತಾಡೋದಾದರೆ, ವಿವೋ T4 ಅಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಪ್ರೊಸೆಸರ್ ಸಿಗ್ತಾ ಇದೆ ಮತ್ತು ಓಪೋ K13ನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 6 Gen 4 ಪ್ರೊಸೆಸರ್ ಸಿಗ್ತಾ ಇದೆ. ವಿವೋದಲ್ಲಿ ಸ್ವಲ್ಪ ಜಾಸ್ತಿ ಆಂಟಿಟ್ಯೂಡ್ ಸ್ಕೋರ್ ಇದೆ, ಆದರೆ ಇದರಲ್ಲಿ UFS 2.2 ಸ್ಟೋರೇಜ್ ಟೈಪ್ ಸಿ ಅಲ್ಲಿ ಬರುತ್ತೆ. ಓಪೋ K13ನಲ್ಲಿ UFS 3.1 ಸ್ಟೋರೇಜ್ ಟೈಪ್ ಇದೆ. ಎರಡು ಫೋನ್ಗಳಲ್ಲಿ ಮೇಜರ್ ಹೀಟಿಂಗ್ ಇಶ್ಯೂ ಇಲ್ಲ, ಥ್ರಾಟಲ್ ಆಗೋದಿಲ್ಲ. BGMI ಅಲ್ಲಿ ಹೈ ಸೆಟ್ಟಿಂಗ್ ಒಳಗಡೆ ಪ್ಲೇ ಮಾಡ್ಬೋದು, ಸ್ಮೂತ್ ಗೇಮಿಂಗ್ ಸಿಗುತ್ತೆ. ಆದರೆ T4 ಪ್ರೈಸಿಂಗ್ಗೆ ಪ್ರೊಸೆಸರ್ ಪವರ್ಫುಲ್ ಆಗಿ ಹೊಂದಿದೆ. ಈಗ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದರೆ, ಎರಡು ಫೋನ್ಗಳಲ್ಲಿ 50 MP ಮೇನ್ ಕ್ಯಾಮ್ರಾ ಇದೆ, 2 MP ಸೆನ್ಸರ್ ಇದೆ, ಯಾವುದೇ ಅಲ್ಟ್ರಾ ವೈಡ್ ಸೆನ್ಸರ್ ಇಲ್ಲ. ಮತ್ತು ಓಪೋ K13ನಲ್ಲಿ 60 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಇನ್ನು T4 ಅಲ್ಲಿ 32 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಇನ್ನು ಇದರ ಫ್ರಂಟ್ ಮತ್ತು ಬ್ಯಾಕ್ನಲ್ಲಿ 4K ವಿಡಿಯೋಸ್ ರೆಕಾರ್ಡ್ ಮಾಡ್ಬೋದು, ಆದರೆ ಓಪೋ ಅಲ್ಲಿ 1080p ವಿಡಿಯೋ ರೆಕಾರ್ಡ್ ಮಾಡ್ಬೋದು. ಇನ್ನು ಫೋಟೋ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ, ಇದರಲ್ಲಿ ಚೆನ್ನಾಗಿ ಡೈನಾಮಿಕ್ ರೇಂಜ್ಗೆ ಚೆನ್ನಾಗಿ ಮ್ಯಾಕ್ಸಿಮಮ್ ಫೋಟೋಸ್ನ ತೆಗಿಬೋದು. ಓಪೋ K13ನಲ್ಲಿ ಕಲರ್ ಸ್ವಲ್ಪ ಪಾಪಪ್ ಆಗಿದೆ. ಇನ್ನು ವಿವೋ T4 ಅಲ್ಲಿ ಫೇರ್ ಟೋನ್ ಕೊಡುತ್ತೆ. ಎರಡು ಫೋನ್ಗಳಲ್ಲಿ ಫೋಟೋಸ್ ಚೆನ್ನಾಗಿ ಬರುತ್ತೆ. ಇನ್ನು ಇದರ ಪೋರ್ಟ್ರೇಟ್ ಫೋಟೋ ಸ್ವಲ್ಪ ಶಾರ್ಪರ್ ಆಗಿದೆ. ನೈಟ್ ಫೋಟೋಗ್ರಫಿ ಎರಡು ಫೋನ್ಗಳಲ್ಲಿ ಡೀಸೆಂಟ್ ಆಗಿ ಬರುತ್ತೆ ಮತ್ತು ಎರಡು ಫೋನ್ಗಳಲ್ಲಿ 4K 30 FPS ನಲ್ಲಿ ಮಾಡ್ಬೋದು. ಇನ್ನು ವಿಡಿಯೋ ಕ್ವಾಲಿಟಿ ಡೀಸೆಂಟ್ ಆಗಿದೆ. ನೀವು ಯಾವ ಫೋನ್ ಬೈ ಮಾಡಬೇಕು? ಓಪೋ K13ನಲ್ಲಿ ಡಿಸ್ಪ್ಲೇ ಚೆನ್ನಾಗಿದೆ, ಬಿಗ್ ಬ್ಯಾಟ್ರಿ ಸಿಗುತ್ತೆ, ಬೆಸ್ಟ್ ಕ್ಯಾಮ್ರಾ ಫೋನ್ ಇದೆ. ಮತ್ತು ವಿವೋ T4 ಅಲ್ಲಿ ಬಿಗ್ ಬ್ಯಾಟ್ರಿ ಇದೆ, ಪವರ್ಫುಲ್ ಪ್ರೊಸೆಸರ್ ಸಿಗುತ್ತೆ, HDR ಸಪೋರ್ಟ್ ಕೂಡ ಡಿಸ್ಪ್ಲೇ ಸಿಗುತ್ತೆ. ಎರಡು ಫೋನ್ಗಳಲ್ಲೂ ತಮ್ಮ ಪ್ರೈಸ್ ರೇಂಜ್ಗೆ ಡಿಸಪಾಯಿಂಟ್ ಮಾಡಿಲ್ಲ ಮತ್ತು ಬಡ್ಜೆಟ್ ಬೇಸಿಸ್ ಮೇಲೆ ಆಯ್ಕೆ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಫೋನ್ ಇಷ್ಟ? ಓಪೋ K13 ಇಲ್ವಾ T4 X? ಈ ಫೋನ್ ಬಗ್ಗೆ ನಿಮ್ಗೇನು ಅನಿಸೋ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.